ಕನಕಪುರದ ಹತ್ರ ಒಂದು ಹೊಸ ಕ್ರಿಮಿ ಒಂದು ಹುಳ ಉತ್ಪಾದನೆಯಾಗಿದೆ. ಕಿರ್ಬೇವು ಸೊಪ್ಪನ್ನೇ ಹುಳ ಮೇಯ್ತವೆ. ಚಿಕ್ಕದಾಗ್ಲಿಂದ ಇಲ್ಲಿವರೆಗೂ ಅದನ್ನು ನೋಡಿಲ್ಲ. ನಮಸ್ಕಾರ ಸ್ನೇಹಿತರೆ. ಈಗ ನಮ್ಮ ಕನಕಪುರದ ಹತ್ರ ಒಂದು ಹೊಸ ಕ್ರಿಮಿ ಒಂದು ಹುಳ ಉತ್ಪಾದನೆಯಾಗಿದೆ. ಎಷ್ಟು ಆಶ್ಚರ್ಯ ಅಂದರೆ, ನಾವು ಚಿಕ್ಕದಾಗ್ಲಿಂದ ಇಲ್ಲಿವರೆಗೂ ಅದನ್ನು ನೋಡಿಲ್ಲ, ನಮ್ಮೂರವರು ಕೂಡ ನೋಡಿಲ್ಲ. ಈಗ ಆ ಕ್ರಿಮಿ ಉಟ್ಕೊಂಡಿದೆ. ಏನಪ್ಪ ಅದದು? ಬೇವಿನ ಮರದ ಎಲೆಯನ್ನು ತಿಂತಕ್ಕಂಥದ್ದು. ಯಾಕೆಂದರೆ ಮೊದಲೆಲ್ಲ ನಾವೇನು ಮಾಡ್ತಾ ಇದ್ವಿ, ಗಿಡಗಳಿಗೆಲ್ಲ ಬೇವಿನ ಹಿಂಡಿಯನ್ನು ತಂದು ಹಾಕ್ತಾ ಇದ್ವಿ, ಕ್ರಿಮಿಕೀಟಗಳು ಬರಬಾರ್ದು ಅಂತ. ಬೇವಿನ ಎಣ್ಣೆಯ ಔಷಧಿ ಕೂಡ ಇದೆ, ಅದನ್ನು ನಾವು ನೀರಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ತೀವಿ, ಎಲ್ಲ ಕಡೆ ಸಿಗುತ್ತೆ. ಕ್ರಿಮಿಯನ್ನು ಸಾಯಿಸುವ ಬೇವಿನ ಗಿಡ, ಕಿರಿಬೇವು ಅಂತ ಕರಿತೀವಿ, ಕಿರಿಬೇವಿಗೆ ಹುಳುಗಳು ಬರ್ತಾ ಇದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಪೂರ್ತಿ ಗಿಡನೆಲ್ಲ ತಿಂದಾಕ್ಬಿಟ್ಟಿದೆ. ಅದನ್ನು 4-5 ಕಡೆ ನೋಡಿದ್ದಾರೆ. ನೋಡಿ, ಸೃಷ್ಟಿನಲ್ಲಿ ಏನಾದರೂ ಒಂದು ಹೊಸದು ಬರ್ತಾ ಇರುತ್ತೆ ಮನುಷ್ಯನಿಗೆ ಬುದ್ಧಿ ಕಲಿಸೋಕ್ಕೆ. ಆದರೂ ಮನುಷ್ಯ ಬುದ್ಧಿ ಕಲಿಯಲ್ಲ. ಕೊರೋನಾ ಹೊಸ ಕ್ರಿಮಿ ಬಂತು. ನಾನಾ ಗಿಡಗಳಿಗೆ ಕಲ್ಪವೃಕ್ಷ ಅಂತ ಕರಿತೀವಿ, ತೆಂಗಿನ ಮರಕ್ಕೆ ಹುಳುಗಳು ಬಂತು, ಎಲೆಗಳನ್ನೆಲ್ಲ ತಿಂದಾಕ್ಬಿಡ್ತಾ ಇತ್ತು. ಅದಕ್ಕೆಲ್ಲ ಔಷಧಿಗಳನ್ನು ಮಾಡೋದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರು, ಇನ್ನೂ ಇದೆ. ಮಾವಿನ ಗಿಡಕ್ಕೆ ಹುಳುಗಳು ಬಂತು. ಹೀಗೆ ಇನ್ನು ಸಣ್ಣ ಪುಟ್ಟ ಬೆಳೀತಕ್ಕಂಥ ಎಲ್ಲ ತರಕಾರಿಗಳಿಗೆ, ದವಸ ಧಾನ್ಯಗಳಿಗೆ ಔಷಧಿ ಹೊಡೆದೇ ಬೆಳೆಯೋಕ್ಕೆ ಆಗೋದಿಲ್ಲ. ಸಾವಯವ ಕೃಷಿ ತುಂಬ ಕಷ್ಟಪಟ್ಟು ಬೆಳಿಬೇಕು. ಜನರಲ್ಲಿ ತುಂಬ ಕಷ್ಟ ಆಗ್ಬಿಟ್ಟಿದೆ. ಈಗ ಕಿರುಬೇವಿಗೆ, ಅದು ಕಹಿ ಔಷಧಿಯಾಗಿ ಉಪಯೋಗಿಸ್ತಕ್ಕಂಥ ಬೇವಿಗೆ ಕ್ರಿಮಿ ಬಂದು, ಹೊಸದಾಗಿ ಮೊದಲ ನೋಡಿರಲಿಲ್ಲ, ಬಂದು ಅದನ್ನು ತಿಂತಾ ಇದೆ. ಮರ ಪೂರ್ತಿ ಖಾಲಿ ಮಾಡಿಬಿಟ್ಟಿದೆ. ಒಂಥರ ಆಶ್ಚರ್ಯ. ಆ ವಿಡಿಯೋ ಹಾಕ್ತೀನಿ ನೋಡಿ. ಸೊ ಸೃಷ್ಟಿನಲ್ಲಿ ಹೊಸ ಹೊಸ ಕ್ರಿಮಿಗಳು ಉತ್ಪಾದನೆ ಆಗ್ತಾ ಇದೆ. ಸೊ ಇಂದಿನ ಕಾಲದಲ್ಲಿ, ಡೈನೋಸರಸ್ ಕಾಲದಲ್ಲಿ ಎಂತೆಂಥ ಪ್ರಾಣಿಗಳಿದ್ದು ನಶಿಸಿ ಹೋದ ಮೇಲೆ ಬೇರೆ ಬೇರೆ ಪ್ರಾಣಿಗಳು ಬಂದವು. ಪ್ರಾಣಿಗಳಲ್ಲಿ ಬದಲಾವಣೆ ಆಗ್ತಾ ಇದೆ, ಮನುಷ್ಯನಲ್ಲಿ ಬದಲಾವಣೆ ಆಗ್ತಾ ಇದೆ, ಮಂಗನಿಂದ ಮಾನವ ಆಗಿದ್ದಾನೆ. ಹಾಗೆಯೇ ಹೊಸದು ಕ್ರಿಮಿಗಳು ಬರ್ತಾ ಇದೆ. ಯಾಕೆಂದರೆ ಪ್ರಕೃತಿಲಿ ಆಗತಕ್ಕಂಥ ವ್ಯತ್ಯಾಸಗಳಿಂದ ಈ ರೀತಿ ನಡೀತಾ ಇದೆ. ನಾವು ತುಂಬ ಎಚ್ಚರಿಕೆಯಿಂದಿರಬೇಕು. ಪ್ರಕೃತಿನ ಪ್ರೀತಿಸಿ ಅದರ ಜೊತೆ ಬದುಕತಕ್ಕಂಥ ಕಲೆಯನ್ನು ಕಲಿಯಬೇಕು. ಈಗ ನಾವು ಪ್ರಕೃತಿಯನ್ನು ಪ್ರೀತಿಸ್ತಾ ಇಲ್ಲ, ಅದರ ಜೊತೆ ಸಾಮರಸ್ಯದಿಂದ ನಾವು ಬದುಕ್ತಾ ಇಲ್ಲ, ಅದರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀವಿ. ದಬ್ಬಾಳಿಕೆ ಮಾಡಿದಾಗ ಪ್ರಕೃತಿ ಮುನಿಯುತ್ತೆ. ಆ ಮುನಿಯುವಿಕೆನೇ ಪ್ರವಾಹಗಳು, ಭೂಕಂಪಗಳು, ಸುನಾಮಿಗಳು, ಹೊಸ ಕ್ರಿಮಿಕೀಟಗಳು. ಸೊ ಈಗಲಾದರೂ ನಾವು ಸ್ವಲ್ಪ ಕಲಿಬೇಕು. ನಾವು ಪ್ರಕೃತಿ ಜೊತೆ ಸಾಮರಸ್ಯದಿಂದ ಪ್ರೀತಿಸಿ ಬದುಕುವುದನ್ನು. ಮನುಷ್ಯನ ದುರಾಸೆಗೆ ಪ್ರಕೃತಿ ಹಾಳಾಗ್ತಾ ಇದೆ, ತುಂಬ ಆಕ್ರಮಣ ಮಾಡ್ತಾ ಇದ್ದಾನೆ. ಸ್ವಲ್ಪನೂ ಕಾಳಜಿನೇ ಇಲ್ಲ, ನಾವು ಗಮನನೇ ಹರಿಸೋದಿಲ್ಲ, ಗಿಡ ಮರಗಳನ್ನು ನಾವು ಪ್ರೀತಿಸೋದಿಲ್ಲ. ಅದು ಫ್ರೀಯಾಗಿ ಸಿಗುತ್ತೆ ಅಂದ್ಕೊಂಡು ಹೇಗೆ ಬೇಕಾದ್ರೆ ಅದನ್ನು ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಸೊ ಯಾವಾಗ ಮನುಷ್ಯನ ಪ್ರೀತಿ ಬಾಂಧವ್ಯ ಪ್ರಕೃತಿಯ ಜೊತೆಯಲ್ಲಿ ಬೆಳೆಯುತ್ತೋ ಆಗ ಮನಸ್ಸು ಅರಳುತ್ತೆ, ಭಾವನೆಗಳು ಅರಳುತ್ತೆ, ಪ್ರೀತಿ ಅರಳುತ್ತೆ, ಪ್ರಸರಿಸುತ್ತೆ. ಸೊ ಪ್ರಕೃತಿನ ಪ್ರೀತಿಸುವುದನ್ನು ಕಲಿರಿ. ಬೇವಿನ ಮರಕ್ಕೆನೆ, ಕಿರುಬೇವಿನ ಮರಕ್ಕೆನೆ ಹುಳುಗಳು ಬಂದು ಎಲೆಗಳನ್ನೆಲ್ಲ ಸಂಪೂರ್ಣವಾಗಿ ತಿನ್ಕೊಂಡು ಹೋಗಿದೆ. ಅಲ್ಲಿ ಬಿದ್ದಿಲ್ಲ ಹುಳುಗಳು, ಇನ್ನೆಲ್ಲೆಲ್ಲಿ ಹೋಗುತ್ತೆ, ಇನ್ನೇನೇನು ಮಾಡ್ತಾವೋ ಗೊತ್ತಿಲ್ಲ, ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಈಗ ರೀಸೆಂಟ್ ನಡೆದಿರ್ತಕ್ಕಂಥ ಕನಕಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ನನ್ನ ತಮ್ಮ ವಿಡಿಯೋ ಮಾಡಿ ಕಳಿಸಿದ್ದೇನೆ. ಆ ವಿಡಿಯೋನ ನೋಡಿ. ಅಂತ ಕಲಿಗಾಲ ಬತ್ತು ಅಂದರೆ ಬೇವು ಸೊಪ್ಪನೇ ವಿಷ. ಇದು ಕಿರಿಬೇವು ಸೊಪ್ಪನೇ ಹುಳ ಮೇಯ್ತವೆ. ಇನ್ನು ಯಾವ ಕಾಲದ ಹುಡ್ತಾಗಿಂದ ಕೂಡ ನೋಡಿರಲಿಲ್ಲ ಬೇವು ಸೊಪ್ಪನ್ನ ಹುಳ ತಿನ್ನೋದನ್ನ. ನೋಡಿ, ಇಲ್ಲಿ ಬೇವು ಸೊಪ್ಪನ್ನ ಹುಳ ಎಲ್ಲ ತಿನ್ಕೊಂಡಿದೆ ನೋಡಿ. ಇನ್ನೇನು ಉಳಿತಿದೆ ಪ್ರಪಂಚದಲ್ಲಿ? ಈಗ ಹೊಸದು ಇದೇ ಫಸ್ಟು ನೋಡ್ತಾ ಇರೋ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಬೇವು ಸೊಪ್ಪನ್ನ ಹುಳ ತಿಂತಾ ಇರೋದು. ಈಗ ರೋಗಕ್ಕೆಲ್ಲ ಬೇವು ಸೊಪ್ಪನ್ನ ಹಚ್ತಾರೆ. ಯಾಕೆ ಅಂದರೆ ರೋಗಗಳು ಸಾಯಲಿ ಅಂತ. ಈ ಬೇವು ಸೊಪ್ಪನ್ನೇ ತಿಂದರೆ ಇನ್ನು ಮುಂದೆ ಪ್ರಪಂಚ ಹೆಂಗೆ?
ಬನ್ನಿ ಮಾಸ್ಟರ್, ಸ್ವಲ್ಪ ಹೇಳಿ ಬನ್ನಿ ಇದ್ರ ಬಗ್ಗೆ. ನೀವೇನು ನೋಡಿದ್ರೆ ಬನ್ನಿ ಹೇಳಿ ಬನ್ನಿ. ಏನಿಲ್ಲ, ಹಾಂ ಏನು ಮಾತಾಡು. ಎಲ್ಲೆಲ್ಲಿ ನೋಡಿದ್ರಿ ನೀವು? ಇದು ಸುತ್ತಮುತ್ತ ಇಲ್ಲೊಂದು 4-5 ಕಡೆ ಹಾಂ ನೋಡಿದ್ದೀವಿ. ಹಾಂ ಬೇವಿನ ಸೊಪ್ಪು ಯಾರೋ ಶುಗರ್ಗೆ ಒಳ್ಳೇದು ಅಂತ ತರ್ಕೊಂಡು ಹೋಗವ್ರೆ ಅಂತ ತಿಳ್ಕೊಂಡೆ. ಹಾಂ ಆಮೇಲೆ ಒಂದು 4-5 ಕಡೆ ನೋಡಿದಾಗ ಬೇವಿನ ಸೊಪ್ಪು ಹುಳ ಬಿದ್ದದ ಹಾಂ ಅನ್ಕೊಂಡೆ. ಹಾಂ ಇನ್ನ ಮನ್ಸನು ಹಿಂಗೆ ಆಗ್ಬಿಟ್ಟವನಲ್ಲ, ಯಾರು ವಿಷನು ಇವತ್ತು ಅಮೃತನು ಕೂಡ ವಿಷ ಆಗ್ಬಿಟ್ಟದೆ. ಹಾಂ ಪ್ರಪಂಚದ ಪರಿಸರನು ನಾಶ ಆಗ್ಬಿಟ್ಟದೆ, ಹಾಂ ಮಾನವನು ನಾಶ ಆಗ್ಬಿಟ್ಟವನೆ. ಹ್ಞೂ ಇಷ್ಟು ನಾನು ಕಣ್ಣಾರ ನೋಡಿದ್ದು ನನ್ನ ಇತಿಹಾಸದಲ್ಲಿ ಇದೇ ಫಸ್ಟು. ನಿಜ ಜೀವನದಲ್ಲಿ ಯಾವತ್ತು ನೋಡಿರ್ಲಿವಾ? ಯಾವತ್ತು ನೋಡಿಲ್ಲ, ಇದೇ ಫಸ್ಟು. ಬೇವಿನ ಸೊಪ್ಪಿಗೆ ಹುಳ ಬಿದ್ದಿರೋದು ಯಾವತ್ತು ನೋಡಿರಲ್ಲ ನೀವು? ಹುಳ ಬಿದ್ದಿರೋದು ಇನ್ನ ಮಾವಿನ ಗಿಡಕ್ಕೆ ಬಿದ್ದವೆ, ಹಾಂ ರೇಷ್ಮೆ ಗಿಡಕ್ಕೆ ಬಿದ್ದದೆ. ಹಾಂ ಆದ್ರೆ ಇದ್ರಲ್ಲಿ ಈಗ ಬೇವಿನ ಸೊಪ್ಪು ಬಂದಿದ್ದು ಆಶ್ಚರ್ಯ ಸಂಗತಿ ಅಂತ ಹೇಳ್ಬೋದು. ಇದೇ ಪ್ರಥಮ ಬಂದಿರೋದು. ಮದ್ ಮಾಡಿದಾಗ ಇದೇನೇನೆ, ಹಾಂ ಹಾಂ ಜೀವನದಲ್ಲಿ ಯಾವತ್ತೂ ನೋಡಿರಲಿಲ್ಲ? ಯಾವತ್ತೂ ನೋಡಲಿಲ್ಲ. ಹಾಂ ಯಾವುದೇ ಉಳ್ಕಡ್ಡಿ ಅಥವಾ ಏನೇ ಕಾಯಿಲೆಗಳಾದರೆ ಬೇವಿನ ಸೊಪ್ಪನ್ನ ಅರ್ಶಿನ ಜೊತೆ ಮಿಕ್ಸ್ ಮಾಡಿ ಹಚ್ತಾರೆ ಗಾಯಕ್ಕೆ. ಯಾಕೆಂದರೆ ವಿಷಕ್ರಿಮಿಗಳು ಹೋಗಲಿ ಅಂತ. ಈ ವಿಷನೇ ಹುಳ ತಿಂತಾವಲ್ಲ, ಇನ್ನು ಪ್ರಪಂಚ ಇನ್ನು ಹೇಗೆ ಮುಂದೆ? ಆಮೇಲೆ ಬೇವಿನ ಬೀಜದ ಎಣ್ಣೆನ ಹಾಂ ಅದನ್ನ ಗಿಡಗಳಿಗೆಲ್ಲ ಹಾಕ್ತಾರೆ. ಬೇವಿನ ಬೀಜ ಹಿಂಡಿನ ಹಾಂ ಕಾಯಿಲೆ ಬರ್ತಾವಲಿ ಅಂತ ಹಾಂ ಎಣ್ಣೆನೂ ಔಷಧಿಗೆ ಸಿಂಪಡಿಸ್ತಾರೆ ಅದ್ರಲ್ಲಿ. ಹಾಂ ಈಗ ಹುಳನೇ ತಿಂದ್ಮೇಲೆ ಏನ್ ಮಾಡಕ್ಕಾಯ್ತು? ಹಾಂ ಹೊಲನೇ ಬೇಲಿ ಎತ್ತಿ ಹೊಲ ಮೇದಂಗೆ ಆಯ್ತು ಅದೀಗ. ಹಾಂ ಇನ್ನೇನು ಮಾಡೋದು ಮುಂದೆ? ಪ್ರಪಂಚ ಹೇಗೆ? ಇನ್ನು ಯಾವುದಕ್ಕೆ ಹುಳ ಬೀಳುತ್ತೋ ಗೊತ್ತಿಲ್ಲ. ಇಂಥ ಕಹಿ ಬೇವಿಗೆ ಹುಳ ಬಿದ್ದಿದೆ ನೋಡಿ. ಕಿರುಬೇವಿದು, ಕಹಿ ಬೇವು. ಇದನ್ನು ಯಾರು ಕೂಡ ಮುಟ್ಟಲ್ಲ, ಅಷ್ಟೊಂದು ಕಹಿ ಇರ್ತದೆ ಇದು. ಔಷಧಿಗೆ ಮಾತ್ರ ಉಪಯೋಗಿಸ್ತಾರೆ. ಈಗ ಅದನ್ನೇ ತಿನ್ಕೋತಾ ಇದ್ದಾವೆ ಈಗ. ನಮಸ್ಕಾರ.